हैदराबाद कर्नाटक एजुकेशन सोसाइटी ने महादेवप्पा रामपुरे मेडिकल कॉलेज के लिए स्टूडेंट्स एक्टिविटी सेंटर का इनॉग्रेशन किया है। की सोसाइटी चंद्रशेखर पाटिल मेमोरियल हॉस्टल सेडम रोड पर। इसका इनॉग्रेशन हुआ एआईसीसी प्रेसिडेंट डॉक्टर मल्लिकार्जुन खड़गे जी, मेडिकल एजुकेशन मिनिस्टर शरण प्रकाश पाटिल, कांग्रेस के सीनियर लीडर और एचकेई के प्रेसिडेंट डॉक्टर भीमाशंकर बेलगुंदी के हाथों। डॉक्टर मल्लिकार्जुन खड़गे जी ने इस स्टूडेंट्स एक्टिविटी सेंटर ओपन होने पर अपनी खुशी का इजहार करते हुए डॉक्टर भीमाशंकर बेलगुंदी की तारीफ की और कहा कि डॉक्टर भीमाशंकर बेलगुंदी हमेशा से एचकेई सोसाइटी के डेवलपमेंट में आगे रहते हैं और सभी मेंबर्स को लेकर चलते हैं। इस इनॉग्रेशन में आए हुए सभी मेंबर्स ने ये सेंटर ओपन होने पर डॉक्टर भीमाशंकर बेलगुंदी की गई स्टूडेंट्स के लिए मेहनत की तारीफ की और कहा कि जब से डॉक्टर भीमाशंकर बेलगुंदी एचकेई के प्रेसिडेंट बने हैं तब से एचकेई सोसाइटी के डेवलपमेंट में इजाफा हुआ है। इस इनॉग्रेशन में डॉक्टर भीमाशंकर बेलगुंदी प्रेसिडेंट ऑफ एचकेई सोसाइटी के अलावा डॉक्टर शरण बसप्पा आर हरवाल वाइस प्रेसिडेंट, डॉक्टर जगन्नाथ बी बीजापुरी सेक्रेटरी, डॉक्टर महादेवप्पा वी रामपुरे ज्वाइंट सेक्रेटरी के अलावा गवर्निंग काउंसिल मेंबर्स, मेडिकल कॉलेज डीन, स्टाफ, स्टूडेंट्स मौजूद थे। ಇವತ್ತು ಏನದ ಅಂತಂದ್ರೆ ನಮಗೊಂದು ದೊಡ್ಡ ಸಮಾರಂಭ ಇದೆ. ಇದರಲ್ಲಿ ಏನದ ಅಂತಂದ್ರೆ ಭಾಳಷ್ಟು ದಿನಗಳಿಂದ ಆಸೆ ಇತ್ತು. ಈ ಆಸೆ ಏನದ ಅಂತಂದ್ರೆ ಈಡೇರಿಸ್ತು. ಇವತ್ತೇನದಂದ್ರೆ ಎಲ್ಲ ಕೌನ್ಸಿಲ್ ಮೆಂಬರ್ ನಮಗೇನದ ಅಂದ್ರೆ ಸಹಕಾರ ಮಾಡಿದ್ರು. ಈ ಅವಧಿಯಲ್ಲಿ ನನ್ನ ಅವಧಿಯಲ್ಲಿ ಏನದಂದ್ರೆ ನಾವು ಮಾಡಿದ ಕೆಲಸ ಏನದ ಅಂತಂದ್ರೆ ಇವತ್ತು ಹೇಳಬೇಕಂತಂದ್ರೆ ನಿಯರ್ಲಿ ಅಬೌಟ್ 195 crore rupees ಕೆಲಸ ಮಾಡಿದ್ದೀನಿ. ಇಟ್ ಈಸ್ ಎ ವೈಟ್ ಪೇಪರ್ ಸಬ್ಮಿಷನ್ ಟು ಆಲ್ ಆಫ್ ದ ಮೆಂಬರ್ಸ್. ಈ ಭಾಗದಾಗ ಏನದ ಅಂತಂದ್ರೆ ನಮ್ಗೆ ಏನೇನು ಬೇಕಾಗ್ಯದ ಮೆಡಿಕಲ್ ಅಲೈಡ್ ಸಬ್ಜೆಕ್ಟ್ಸು ಪ್ಲಸ್ ಅಂದ್ರೆ ಇಂಜಿನಿಯರಿಂಗ್ ಅಲೈಡ್ ಸಬ್ಜೆಕ್ಟ್ಸ್ ಸಲಕ್ಕೂ ಬೇರೆ ಆಡಿಟೋರಿಯಂ ಆಗಿದೆ. ಹಾಗೆ ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಇವತ್ತು ನಮ್ಮ ಹೆಡ್ ಆಫೀಸ್ ಏನದ ಅಂತಂದ್ರೆ ಭಾಳ ದೂರ ಆಗಿತ್ತು. ಅದು ಆಡಿಟೋರಿಯಮ್ದಲ್ಲಿ ಭಾಳ ಸಫೆಸ್ಟಿಕೇಟೆಡ್ ಆಗಿದ್ದಿಲ್ಲ. ಇದಕ್ಕೇನದು ಅಂದ್ರೆ ಅಡ್ಗಲ್ಲು ನಮ್ಮ ಕಾಕೋರ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇಟ್ಟಿದ್ದಾರೆ. ಮತ್ತು ಇವತ್ತು ನಾನು ಏನು ಹೇಳಬೇಕಂತಂದರೆ ನನಗೆ ಎಷ್ಟು ತುಂಬಿದೆ ಹೃದಯದಿಂದ ನಾನು ಹೇಳಬೇಕಂದ್ರೆ ನಮ್ಮ ಕಾಕೋರದ ಮಲ್ಲಿಕಾರ್ಜುನ್ ಖರ್ಗೆ ಅವರು ನನ್ನ ಗಾಡ್ ಫಾದರು. ಮತ್ತು ಹಾಗೆ ನನಗೆ ನೀವೆಲ್ಲರೂ ಏನದ ಅಂತಂದ್ರೆ ಆರಿಸ್ ತಂದು ಕೊಟ್ಟ ನಂದೆಲ್ಲ ವಸ್ತು ಕೆಲಸವನ್ನು ನಾನು ಮಾಡಿದ್ದೀನಿ. ನಿಯರ್ಲಿ ಅಬೌಟ್ ಇವತ್ತೇನು ಡಿಫಿಕಲ್ಟೀಸ್ ಇದ್ದವು ಎಲ್ಲಿ ಅಂತಂದ್ರೆ ನಮ್ಮ ಇಂಜಿನಿಯರಿಂಗ್ ಕಾಲೇಜಲ್ಲಿ ಎಲ್ಲೇ ಅಲ್ಲಿ ಡಿಫಿಕಲ್ಟೀಸ್ ಇದ್ದವು ಏನದಂದ್ರೆ ಅವೆಲ್ಲ ಫುಲ್ಫಿಲ್ ಮಾಡಿದ್ದೀನಿ. ಸ್ಟೂಡೆಂಟ್ ಆ್ಯಕ್ಟಿವಿಟಿ ಸೆಂಟರ್ ಭಾಳ ದಿವಸಗಳ ಕನಸಿದ್ದು. ಯಾಕಂದರೆ ವಿದ್ಯಾರ್ಥಿ ಆಗಿದ್ದಾಗಲೇ ಇವತ್ತು ಸ್ಪೋರ್ಟ್ಸಿಗೆ ಮತ್ತು ವಿವಿಧ ಆ್ಯಕ್ಟಿವಿಟೀಸ್ಗೆ ಒಂದು ಬಿಲ್ಡಿಂಗನ್ನು ಆಗಬೇಕು ಅಂತಕ್ಕಂಥದ್ದು ಭಾಳ ದಿವಸಗಳ ಪ್ರಯತ್ನದ ನಂತರ ಭೀಮಾಶಂಕರ್ ಬೆಲ್ಗುಂದಿ ಅವರು ಇದನ್ನು ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ಹಿಂದೆ ಭೀಮಳ್ಳಿಯವರು ಕೂಡ ಇದಕ್ಕೆ ಅಡಿಗಲ್ ಹಾಕಿದ್ರು ಅನಿಸುತ್ತೆ, ನನಗೆ ಅಷ್ಟು ನೆನಪಿಲ್ಲ. ಆದರೆ ಭೀಮಾಶಂಕರ್ ಬೆಲ್ಗುಂದಿ ಅವರು ಒಂದು ಭಾಳ ಮುತುವರ್ಜಿ ವಹಿಸಿ ಕಳೆದ ಸಾರಿ ಇದ್ದಾಗ ಒಂದು ಭಾಳ ಸುಂದರವಾಗಿರ್ತಕ್ಕಂಥ ಒಂದು ಆಡಿಟೋರಿಯಮನ್ನು ಕಟ್ಟಿಸಿದ್ದಾರೆ. ಇದ್ರ ಜೊತೆ ಸ್ಟೂಡೆಂಟ್ ಆ್ಯಕ್ಟಿವಿಟಿ ಸೆಂಟರ್ ಬಿಲ್ಡಿಂಗಲ್ಲಿ ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗೂ ಕೂಡ ಇಲ್ಲಿ ಜಿಮ್ ಆಗಿರ್ಬೋದು, ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಆಗಿರ್ಬೋದು ಮತ್ತು ಬೇರೆ ಬೇರೆ ವಿದ್ಯಾರ್ಥಿಗೆ ಉಪಯುಕ್ತ ಆಗ್ತಕ್ಕಂಥ ಎಲ್ಲ ಸೌಕರ್ಯಗಳನ್ನು ಒದಗಿಸಿದರೆ ಅವರಿಗೆ ಧನ್ಯವಾದಗಳು. ಯಾಕಂತಂದರೆ ಇವತ್ತು ವಿಶೇಷವಾಗಿ MR ಮೆಡಿಕಲ್ ಕಾಲೇಜ್, ಮಹದೇವಪ್ಪ ರಾಮಪುರ ಮೆಡಿಕಲ್ ಕಾಲೇಜು ಭಾಳ ಹಳೆಯದು ಮತ್ತು ಭಾಳ ಪ್ರತಿಷ್ಠಿತವಾಗಿರ್ತಕ್ಕಂಥ ಒಂದು ಕಾಲೇಜು. ಸುಮಾರು 1960ರಲ್ಲೇ ಪ್ರಾರಂಭ ಆಗಿರ್ತಕ್ಕಂಥದ್ದು. ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಅತ್ಯಂತ ಹಳೆಯ ಮೆಡಿಕಲ್ ಕಾಲೇಜ್ ಇದು. ಹಾಗಾಗಿ ಇಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿವೆ.
ಮತ್ತು ವಿಶೇಷವಾಗಿ ಇವತ್ತು ನಮ್ಮ ವಿದ್ಯಾರ್ಥಿನಿಯರಿಗೋಸ್ಕರ ಈ ಒಂದು ಆ್ಯಕ್ಟಿವಿಟಿ ಸೆಂಟರ್ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷದ ಸಂಗತಿ. ಅದಕ್ಕೆ ಮ್ಯಾನೇಜ್ಮೆಂಟ್ಗೆ ಮತ್ತು ವಿಶೇಷವಾಗಿ ಡಾಕ್ಟರ್ ಭೀಮಾಶಂಕರ್ ಬೆಲ್ಗುಂದಿ ಅವರಿಗೆ ಧನ್ಯವಾದಗಳನ್ನು ಕೂಡ ಇಲ್ಲಿ ಅರ್ಪಿಸ್ತಾ ಆ್ಯಸ್ ಎ ಸ್ಟೂಡೆಂಟ್. ಆಮೇಲೆ ಇಲ್ಲಿ ನನಗೆ ಕೆಲವು ದಿನ ಈ ಶಿಕ್ಷಣ ಸಂಸ್ಥೆಯಲ್ಲಿ ನಾನು ಇಲ್ಲಿ ಸ್ಟಾಫ್ ಆಗೂ ಕೂಡ ಕೆಲಸ ಮಾಡ್ತಕ್ಕಂಥ ಅವಕಾಶ ಸಿಕ್ಕಿತ್ತು. ಮತ್ತು ಅದಾದಮೇಲೆ ನನಗೆ ರಾಜಕೀಯವಾಗಿ ಗುರುತಿಸಿ ನನಗೆ ಜಿಲ್ಲಾ ಪಂಚಾಯತ್ ಯುವತ್ ಕಾಂಗ್ರೆಸ್ಸಿನ ಅಧ್ಯಕ್ಷರನ್ನಾಗಿ ಮಾಡಿ ನನಗೆ ಜಿಲ್ಲಾ ಪಂಚಾಯತಿಗೆ ಮೊದಲನೇ ಸಾರಿ ಕಂಟೆಸ್ಟ್ ಮಾಡೋದಕ್ಕೆ, ಅದಾದಮೇಲೆ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡೋದಕ್ಕೆ ಮತ್ತು 2004ರಲ್ಲಿ ನನಗೆ MLA ಅಸೆಂಬ್ಲಿ ಟಿಕೆಟನ್ನು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಕೊಟ್ಟು ನನಗೆ ರಾಜಕೀಯ ಒಂದು ಮಾರ್ಗದರ್ಶನವನ್ನು ಮಾಡಿ ಹೈದರಾಬಾದ್ ಕರ್ನಾಟಕದ ಎಜುಕೇಷನ್ ಸೊಸೈಟಿ ವತಿಯಿಂದ ಇವತ್ತು ಏನು ಒಂದು ಹೊಸ ಕಟ್ಟಡವನ್ನು ಇವತ್ತು ಇಲ್ಲಿ ನಾವು ಉದ್ಘಾಟನೆ ಮಾಡಿದ್ದೇವೆ. ಈಗಾಗಲೇ ಇಲ್ಲಿ ಎಂಥ ಚಟುವಟಿಕೆಗಳು ನಡೀಬಹುದು ಅಂತಕ್ಕಂಥದ್ರ ಬಗ್ಗೆ ವಿವರವಾಗಿ ನಮ್ಮ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲರು ವಿವರಿಸಿದ್ದಾರೆ. ಅದನ್ನು ಪುನಃ ನಾನು ಅದನ್ನು ರಿಪೀಟ್ ಮಾಡಿದೆ. ಒಂದು ಒಳ್ಳೆಯ ಕೆಲಸವನ್ನು ಅವ್ರು ಮಾಡಿದ್ದಾರೆ. HKE ಸೊಸೈಟಿನಲ್ಲಿ ಇರ್ತಕ್ಕಂಥ ಅಧ್ಯಕ್ಷರು ಮತ್ತು ಇದಕ್ಕೆ ಸಂಬಂಧಪಟ್ಟಂತೆ ಸದಸ್ಯರು ಎಲ್ಲರೂ ಕೂಡ ಇದಕ್ಕೆ ಸಹಾಯ ಮಾಡೋದಕ್ಕಾಗಿ, ಕೋಆಪರೇಟ್ ಮಾಡೋದಕ್ಕಾಗಿ ಇಂಥ ಒಂದು ದೊಡ್ಡ ಕಟ್ಟಡವನ್ನು ಇವತ್ತು ಎದ್ದು ನಿಂತಿದೆ. ಅದನ್ನು ನಾವು ಉದ್ಘಾಟನೆ ಮಾಡಿದ್ದೆ. ಅದಕ್ಕಾಗಿ ನನಗೆ ಭಾಳ ಸಂತೋಷವಾಗಿದೆ. ಇಂಥ ಕಟ್ಟಡಗಳು ನಮ್ಮಲ್ಲಿ ಭಾಳ ಕಡಿಮೆ. ಸಾರ್ವಜನಿಕ ಹಿತದೃಷ್ಟಿಯಿಂದ ಅಥವಾ ಸಾರ್ವಜನಿಕರ ಬಳಕೆಗೆ ಬರ್ತಕ್ಕಂಥ ಯಾವುದೇ ಒಂದು ಕಟ್ಟಡಗಳು ನಮ್ಮಲ್ಲಿ ದೊಡ್ಡದಾಗಿ ಇಲ್ಲ. ಅದರಿಂದ ಇಲ್ಲಿ ಅನೇಕ ಸೆಮಿನಾರ್ ಆಗಲಿ ಅಥವಾ ಅನೇಕ ಕಾನ್ಫರೆನ್ಸಸ್ ಆಗಲಿ ಮಾಡೋಕ್ಕೆ ಜಾಗದ ಕೊರತೆ ಇರ್ತದೆ. ಅದಕ್ಕಾಗಿ ಭಾಳಷ್ಟು ಜನ ಪ್ರಿಫೇರ್ ಮಾಡ್ತಕ್ಕಂಥದ್ದು ನಮ್ಮ ಭಾಗದಲ್ಲಿ ಮಾತಾಡಬೇಕಾದ್ರೆ ಹುಬ್ಬಳ್ಳಿ, ಧಾರವಾಡ, ಬೆಳಗಾಮು ಈ ಕಡೆ ಬಟ್ ಮಾಡಿ ತೋರಿಸ್ತಾರೆ. ಇಲ್ಲ ಅಂದರೆ ಉಳಿದಂತೂ ಎಲ್ಲ ಬೆಂಗಳೂರಿನಲ್ಲೇ ನಡೀತದೆ. ಬೇರೆ ಕಡೆ ಬೆಂಗಳೂರು, ಮೈಸೂರು ಇಲ್ಲಿ ಹೆಚ್ಚಾಗಿ ನಡೀತದೆ. ಯಾಕಂದರೆ ಸರ್ಕಾರಿ ಖರ್ಚದಲ್ಲೇ ಅನೇಕ ಕಟ್ಟಡಗಳು ಅಲ್ಲಿ ಬಂದಿವೆ ಮತ್ತು ಅನೇಕ ದಾನಿಗಳನ್ನು ಕೂಡ ಅಲ್ಲಿ ಮತ್ತು ಬಾಂಬೆ ಕರ್ನಾಟಕದಲ್ಲಿ ಇವತ್ತು ಕೊಟ್ಟು ಎಜುಕೇಷನ್ನ ಮುಂದುವರಿಸಿದ್ದಾರೆ. ಈಗ ನಮ್ಮ MB ಪಾಟೀಲ್ ಅವರು ಬಂದಿದ್ದರು. ಅವರು ಇಲ್ಲಿ ಬಂದದನ್ನು ನಾನು ನೋಡಿದ್ದೇನೆ. ಅಲ್ಲಿ ಏನು ನಮ್ಮ ಬೆಳಗಾಂದಲ್ಲಿ ಇರ್ತಕ್ಕಂಥ ನಮ್ಮ ರಾಜರವ್ರ ಹೆಸರು ಕೋರೆ ಕಡೆ ಯಾಕೆ ಹೋಗ್ತೇಪ್ಪ, ನಾನು ಅದು ಯಾವುದೊಂದು ದೊಡ್ಡ ಸಂಸ್ಥಾನ ಇತ್ತು. ಅವರು ಇಡೀ ತಮ್ಮ ಲಿಂಗರಾಜ್ ಮಹಾರಾಜರು ಇಡೀ ತಮ್ಮ ಆಸ್ತಿವನ್ನೇ ಎಜುಕೇಷನ್ ಸೊಸೈಟಿಗಾಗಿ ಅವರು ಮುಡುಪಿಟ್ಟಿದ್ರು. ಅದು ಅನೇಕ ಸ್ಕೂಲ್ಗಳು, ಕಾಲೇಜ್ಗಳು, ದೇವಸ್ಥಾನಗಳಿಗೆ, ಅದು ಅಲ್ಲದೆ KLE ಸೊಸೈಟಿಗೆ ಅವರು ದಾನ ಮಾಡಿದ್ರು. ಈ ಕಡೆ ನಮ್ಮ ಕಡೆ ದಾನ ಮಾಡೋದು ಭಾಳ ಕಡಿಮೆ. ಏನಾರ ಇದ್ದರೆ ತೊಗೊಂಡು ಹೋಗ್ತಾರೆ ಹೊರತಾಗಿ ಕೊಟ್ಟು ಹೋಗೋರು ಕಡಿಮೆ.
ಅದರಿಂದ ಏನಾಗ್ತದೆ, ಆ ದಾನ ಕೊಡ್ತಕ್ಕಂಥ, ಡೊನೇಷನ್ ಕೊಡ್ತಕ್ಕಂಥ ಭಾವನೆ ಬೆಳೆದಿಲ್ಲ. ಇವತ್ತು ಅಷ್ಟು ಬೃಹತ್ವಾಗಿ ನಮ್ಮ ಬೆಳಗಾಂ ಡಿವಿಷನ್ನಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಬರಬೇಕಾದ್ರೆ ಡೋನರ್ಸ್ ಕಾರಣ. ಊರಾಗಿರ್ತಕ್ಕಂಥ ಶ್ರೀಮಂತರು ಅಥವಾ ಯಾರಿಗೆ ಮಕ್ಕಳ ಪುತ್ರರ ಲಾಭ ಇಲ್ಲ ಅಂಥವರು, ಅವರು ಸಮಾಜಕ್ಕೆ ಕೊಟ್ಟು ಹೋಗ್ತಾರೆ, ಕೊಟ್ಟಿದ್ದಾರೆ. ಅದಕ್ಕಾಗಿ ಅಲ್ಲಿ ಶೈಕ್ಷಣಿಕವಾಗಿ ಸ್ವಲ್ಪ ಮುಂದಿದೆ. आज HK सोसाइटी से एक ऑडिटोरियम बना है, उसका इफ्तिताह के लिए श्री डॉक्टर मल्लिकार्जुन खड़गे साहब को इनवाइट किया गया था एज ए चीफ गेस्ट। उन्होंने इस बिल्डिंग का बहुत ही शानदार कंस्ट्रक्शन है और ये काम जो सिर्फ डॉक्टरों के लिए ऐसा ये एरिया में और इस जगह पर कहीं भी नहीं है ऐसा मुकाम। ये डॉक्टरों के लिए रहने के लिए, देखने के लिए, ऑडिटोरियम में सब इस्तेमाल करने के लिए सारे इनके जितने भी कॉलेजेस हैं उनको सबको काम आता है। तामीर का काम हो गया और बहुत ही साहब इतने साल से प्रेसिडेंट है, काफ़ी डेवलपमेंट किया ऐसा खड़गे साहब कह रहे थे। आप उनके बारे में, बिलगुंदी साहब के बारे में क्या? बिलगुंदी साहब के बारे में तो इतना बेहतरीन काम किए हैं उन्होंने। इस लास्ट सीज़न में भी उन्होंने लास्ट 3 इयर्स भी बहुत बड़े बड़े काम किए, बहुत ही अच्छे काम किए। और इस मरतबा भी उन्होंने जितने काम किए हैं अब तक इसमें डेवलपमेंट में कोई दूसरा नहीं कर सका। हम तो देखने में आ रहा है, हम उनसे मिलते जुलते इजी मिलते करते सभी लोगों से मिलन बहुत ही अच्छा है। ये 1956 से HK इंस्टीट्यूशन चल रहा है। ये अभी फ़िलहाल जो है भीमाशंकर बिलगुंदी जी जो है प्रेसिडेंट बोलकर 12 साल से उन्होंने काम करते करते ये बार 190 करोड़ रुपए का काम जो है भीमाशंकर बिलगुंदी के हाथ में हुआ है। और एजुकेशनली स्पेशली पूरे डेवलपमेंट जो है इनकी तरफ से, भीमाशंकर बिलगुंदी की तरफ से हुआ है। इससे पहले जो है प्रीवियस मैनेजमेंट्स जितने भी थे पूरे लोग जो है शुरू से इसके बारे में जो है तवज्जो देके करने से इसको यहाँ तक इसके डेवलपमेंट होते गए। हाँ, खड़गे साहब और डॉक्टर शरण प्रकाश विकास रखते हैं। हमारे सेडम के हैं, मैं भी सेडम वाला हूँ और बेहतरीन काम अंजाम दे रहे हैं। और 20वां साल है, 20वें साल से और बहुत अच्छी तरक्की है उनकी। HK सोसाइटी के बारे में कब से जानते थे? मैं 20 साल से जानता हूँ। कैसा काम कर रहे हैं? बहुत अच्छा है। ಕಲಬುರಗಿಯ ಪ್ರತಿಷ್ಠಿತ ಸಂಸ್ಥೆಯಾಗಿರುವಂಥ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆ ವತಿಯಿಂದ ಇವತ್ತು ನಮ್ಮ ಭಾಗದಲ್ಲಿ ಅನೇಕ ವರ್ಷಗಳ ಬೇಡಿಕೆ ಇತ್ತು. ಈ ಸಂಸ್ಥೆಯನ್ನು ಹುಟ್ಟಿ ಹಾಕಿಸಿರುವಂಥ ಮಹಾದೇವಪ್ಪ ರಾಂಪುರಿಯವರ ಒಂದು ಕನಸು ಕೂಡ ಇತ್ತು. ಸೊ ಇಂಥ ಒಂದು ಕನಸನ್ನು ಇವತ್ತಿನ ಅಧ್ಯಕ್ಷರಾಗಿರುವಂಥ ಭೀಮಾಶಂಕರ್ ಬಿಲ್ಗುಂದಿ ಅಣ್ಣನವರು ಈ ಒಂದು ಕನಸನ್ನು ಅನೇಕ ವರ್ಷಗಳ ಒಂದು ಸಂಕಲ್ಪ ಇವತ್ತು ಯಶಸ್ವಿಯಾಗಿ ಅವರ ಆಡಳಿತ ಮಂಡಳಿದ ಎಲ್ಲ ಸದಸ್ಯರು ಈ ನಮ್ಮ ಮೆಡಿಕಲ್ ಫ್ಯಾಕಲ್ಟಿ ಹುಡುಗರಿಗೆ ಒಂದು ಏನು ಸ್ಯಾಕ್ಸ್ ಒಂದು ಹಾಲ್ ಬೇಕಾಗಿತ್ತು, ಸ್ಟೂಡೆಂಟ್ಸ್ ಅಕಾಡೆಮಿಕ್ ಕೌನ್ಸಿಲ್ ಅಂಥೇಳಿ, ಅಂಥ ಒಂದು ಇತಿಹಾಸ ರೂಪದ ಇವತ್ತು ನಿರ್ಮಾಣ ಆಗಿ ನಮಗೆಲ್ಲರಿಗೂ ಒಂದು ಸುದೈವ ಅಂತ ಹೇಳಬೇಕು. ಯಾಕಂದರೆ ನಾವು ಈ ಸಂಸ್ಥೆಯಲ್ಲಿ ಓದಿ ಅಲ್ಯುಮಿನಿ ಆಗಿರೋ ಪ್ರಯುಕ್ತ ಇಂಥ ಒಂದು ನೋಡುವ ಸೌಭಾಗ್ಯ ಈ ಒಂದು ಪ್ರತಿಷ್ಠಿತ ಸಂಸ್ಥೆಯಿಂದ ನಮ್ಮ ಜೀವನದಲ್ಲಿ ಸಿಕ್ಕಿತ್ತು ಒಂದು ಸೌಭಾಗ್ಯ ಅಂತ ಹೇಳ್ಬೋದು. साहब मैं बहुत सीनियर मेंबर हूँ इसी से इस फैमिली से भी नहीं है और भी जितने भी है इनके जो सोसाइटी के अंदर जो प्रेसिडेंट बने हैं आज तक के, आज मैं इतना सुन के इतना टाइम दे के जो खड़गे साहब का भी सुना हूँ, इनके ये भी सभी इनका भी काम जो देखे उन्होंने भी है। हमारे जो है ना बिलगुंदी साहब जो ये काम किए हैं ये बिल्कुल ऐसा नहीं बोल सकते कि हर डिपार्टमेंट से मैं वाक़ियात हूँ।
इंजीनियरिंग में इनका है, वो हमारे बसवराज खंडारे साहब है, सब डिपार्टमेंट से डिपॉजिट पैसा रखे है। पहले वाले के पास कोई किस्सा नहीं था, इन्होंने सब कुछ अच्छा किया है। ನಮ್ಮ ಕರ್ನಾಟಕ ಎಚ್ ಕೆ ಸೊಸೈಟಿಯ ಈ ಕರ್ನಾಟಕ ಎಚ್ ಕೆ ಸೊಸೈಟಿ MRMC ಸ್ಯಾಕ್ ಬಿಲ್ಡಿಂಗ್ ಅತ್ಯಂತ ಚೆನ್ನಾಗಾಗಿದೆ. ಭಾಳ ಎಲ್ಲರಿಗೂ ಆಮ್ಯಾಗ ಫಂಕ್ಷನ್ನು ಕೂಡ ಭಾಳ ಚೆನ್ನಾಗಾಗಿದೆ. ಖರ್ಗೆಯವರು, ಶರಣ್ ಪ್ರಕಾಶ್ ಪಾಟೀಲ್ ಅವರು ಎಲ್ಲರೂ ಬಂದು ಒಂದು ಹೃತ್ಪೂರ್ವಕವಾದ ಒಂದು ಸಮಾರಂಭ ಮಾಡಿ ಸಲುವಾಗಿ ಎಲ್ಲರಿಗೆ ಶುಭಾಶಯಗಳನ್ನ ಹೇಳ್ತೇನೆ. ಸರ್ ಬಲರಾಜ್ ಕಲ್ಶೆಟ್ಟಿ ಅಂತ ಹೇಳಿ, ನಾವು ವೋಟರ್ಸ್. ಸೊ ನಾವು ಯಂಗ್ ವೋಟರ್ಸು, ನಾವು ಲಾಸ್ಟ್ 12 ಇಯರ್ಸಿಂದ ವೋಟ್ ಮಾಡ್ತಾಯಿದ್ದೀವಿ. ನಾವೆಲ್ಲ ಜಾಸ್ತಿ ಬೆಂಗಳೂರಲ್ಲಿ ಕೆಲಸ ಮಾಡಿದವರು, ನಾವು 17 ವರ್ಷ ಬೆಂಗಳೂರಲ್ಲಿ ಕೆಲಸ ಮಾಡಿದ್ದೀವಿ. ನಮಗೊಂದು ಭಾಳ ಏನಿತ್ತು ಅಂದ್ರೆ ನಮ್ಮ ಸೊಸೈಟಿದಾಗ ಇನ್ನೂ ಡೆವಲಪ್ ಆಗಲ್ಲ, ಭಾಳ ನೆಗೆಟಿವಿಟಿ ಇತ್ತು. ಬಟ್ ಒಂದು 6 ವರ್ಷನಾಗ ನಾವು ಡೆವಲಪ್ಮೆಂಟ್ ನೋಡೀವ್ರಿ. ಇವತ್ತೇನು ಸಾರ್ ಬಿಲ್ಡಿಂಗ್ ಆಗ್ಯದ. ಇವತ್ತು ಇಂಥ ಒಂದು ಬಿಲ್ಡಿಂಗ್ ಬೆಂಗಳೂರು ಲೆವೆಲಲ್ಲಿ ಒಂದು ಸೆಟಪ್ ಒಂದು ಎಕ್ಸಾಂಪಲ್ ಅದ. 12 ವರ್ಷದಿಂದ ಪ್ರೆಸಿಡೆಂಟ್ ಇದ್ದಾರೆ ಸರ್, ಹೆಂಗೆ ಕೆಲಸ ಮಾಡ್ಲಾಗತ್ತಾರ? ಸರ್ ಇವ್ರಿಗೆ ವಿಷನ್ ಅದ ಸರ್, ವಿಷನ್ ಅದ, ಏನು ಮಾಡಬೇಕು ಏನಿಲ್ಲ, ಔಟ್ಸೈಡ್ ಏನು ನಡೆದದ, ಯಾರು ಯಾವ ಥರ ಈಗ ಬೇರೆಯವ್ರ ಕಾಂಪಿಟೇಷನ್ ಏನು ನಡೆದದ, ಹೊಸ ಹೊಸ ಕೋರ್ಸ್ಗಳು ತೊಗೊಂಡು ಬರ್ಲಿಕ್ಕತ್ತಾರ. ಆಮೇಲೆ ನಮ್ಮ ಸೊಸೈಟಿ ಹೇಳಬೇಕು ಅಂದ್ರೆ ಅವರು ಮಾಡ್ತಾ ಇರೋದು ಭಾಳ ಬೆಸ್ಟ್ ಕೆಲಸ ಅಂದರೆ ಎಂಪ್ಲಾಯ್ ಸಪೋರ್ಟಿಂಗ್ ಹರ ರೀ. ಚಂದ್ರಶೇಖರ್ ಪಾಟೀಲು ಬೀದರು. ನಾನು ಇವತ್ತು ತುಂಬ ಖುಷಿಯಾಗಿದ್ದೀನಿ. ಯಾಕೆಂದರೆ ಒಳ್ಳೆಯದು ಕಾರ್ಯಗಳನ್ನು ಮಾಡ್ತಾ ಬಂದರೆ ನಮ್ಮ ಸೊಸೈಟಿ ಜನರಿಗೂ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕೆಂದರೆ ಬರ್ತಾರೆ ಹೋಗ್ತಾರೆ, ಮಾನ್ಯುಮೆಂಟ್ಸ್ ಆರ್ ಬಿಲ್ಡ್ ಆ್ಯಂಡ್ ದೇ ಆರ್ ಗೋಯಿಂಗ್ ಟು ಸರ್ವ್ ಟು ದ ಪಬ್ಲಿಕ್ and that is the most happy days for these regions. क्योंकि बहुत दिन का ख्वाब था हमारा, ये मैं भी इधर का एलुमनी हूँ, मैं भी एक डॉक्टर हूँ, मैं भी एक मैनेजमेंट में हूँ. ये हमारी ख्वाहिश थी कि ये हमारा एलुमनी, मेरा एक ही नहीं, हमारा MRMC का एलुमनी का जो ख्वाहिश था आज हमारा पूरी हुई है. ऐसे ही हम आने दिन में और बड़ा तरक्की लाएंगे. HK सोसाइटी को एक क्या बोलते हैं, दुनिया में एक मादरीय HK सोसाइटी बना के हम ज़रूर दिखाएंगे. और अनेक बसवेश्वर हॉस्पिटल रहने दो, मल्टी स्पेशलिटी, सुपर स्पेशलिटी हॉस्पिटल, ये सब करने का हमारा इरादा है. सोसाइटी का जो है ना काम, इनका 6 साल का पीरियड में, बिलगुंदी साहब का जो है 6 साल का पीरियड में ये जो काम किए वो याद रहने का सरकार समझो. मतलब जो एक नेशनल पब्लिक स्कूल हमारी सोसाइटी के लिए एक असेट हो गया और उससे हमारे रेवेन्यू बढ़ जाता है. हम जो है ना कितने साल से 50 साल से वो बेंगलुरु स्कूल का भी ये नहीं था. मतलब जो है ना उस जगह का जो है ना उसको एक दे दिया, हाँ यूटिलाइज हो गया. और पब्लिक स्कूल बनाने से हमारा सोसाइटी का नाम भी बेंगलुरु एरिया में बढ़ गया, एक चीज़. और ये भी काम जो है ना अच्छी, ये काम नहीं. और बिलगुंदी साहब का एक नेचर देखने का है, जो काम फाउंडेशन उन्होंने किया है और ओपनिंग भी उन्होंने करके गया.